ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಿ ಸರ್? ವಿಶೇಷ ಸಂಚಿಕೆಯಲ್ಲಿ ಇಂದು ಒಬ್ಬರು ಹಳ್ಳಿ ಹೈದನ ಬಗ್ಗೆ ಒಂದು ಪರಿಚಯವನ್ನು ನೀಡ್ತಾ ಇದ್ದೇವೆ. ಒಂದು ಕಾಲದಲ್ಲಿ ಕೃಷಿ ಮತ್ತು ಋಷಿ ಪರಂಪರೆ ಎರಡೂ ಕೂಡ ಮೇಳೈಸಿರುವಂತಹ ವರ್ಕಾಡಿ ಹತ್ತಿರದ ಒಂದು ಹಳ್ಳಿಯಲ್ಲಿ ಹುಟ್ಟಿದವರು ವಿಕ್ರಮ. ಬದುಕಲ್ಲಿ ವಿವಿಧ ಕಷ್ಟಗಳನ್ನು ಅನುಭವಿಸಿರುವಂತಹ ಒಂದು ಕುಟುಂಬದಲ್ಲಿ ವಿಕ್ರಮ್ ಹುಡ್ತಾರೆ. ಅದೇ ಹಳ್ಳಿ ಪರಿಸರದ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ನಂತರ ಹೊಟ್ಟೆಪಾಡಿಗಾಗಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ವಿದ್ಯಾಭ್ಯಾಸದ ಬಳಿಕ ಅವರಿಗೆ ಸೇನೆಯ ಆಕರ್ಷಣೆ ಆಗ್ತದೆ. ಅವರು ನೌಕಾದಳದಲ್ಲಿ ಕೆಲಸವನ್ನು ಅರಸಿ ಹೋಗ್ತಾರೆ. ಅಲ್ಲಿ ಉದ್ಯೋಗಿಯಾಗಿ ಒಬ್ಬ ಆದರ್ಶ ಸೈನಿಕನಾಗಿ ಬಳಿಕ ಊರಿಗೆ ಮರಳಿದ ಮೇಲೆ ಅವರು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾರೆ. ಇದೇ ಅವಧಿಯಲ್ಲಿ ಅವರನ್ನು ಅವರ ಆತ್ಮೀಯ ಗೆಳೆಯ ರವೀಂದ್ರ ಶೆಟ್ಟಿ ಉಳಿದೊಟ್ಟು ದಂಪತಿಗಳು ರೋಟ್ರಿಗೆ ಸೇರಿಸ್ತಾರೆ. ನಂಬಲಿಕ್ಕೆ ಸಾಧ್ಯ ಇಲ್ಲ, ಇವತ್ತು ಅದೇ ಹಳ್ಳಿ ಹೈದ ಒಂದು ದೊಡ್ಡ ಪೋಸ್ಟ್, ಅಂದರೆ ಒಂದು ಜಿಲ್ಲೆಯ ರೋಟರಿ ಗವರ್ನರ್ ಆಗಿ ಪದಗ್ರಹಣಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಇವರು ಬೇರೆ ಯಾರೂ ಅಲ್ಲ, ರೋಟೇರಿಯನ್ ವಿಕ್ರಮ್ ದತ್ತ, ಕುನಿಲ್ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ, ನಿವೃತ್ತ ಸೈನಿಕ, ಇದೀಗ ರೋಟರಿ ಗವರ್ನರ್. ಬನ್ನಿ, ರೋಟೇರಿಯನ್ ವಿಕ್ರಮ್ ದತ್ತ ಅವರ ಬದುಕಿನ ಬೇರೆ ಬೇರೆ ಮಜಲುಗಳನ್ನು ಹಾಗೂ ಅವರು ಏರಿ ಬಂದ ಸ್ಥಾನಗಳ ಪರಿಚಯವನ್ನು ಮಾಡೋದಕ್ಕಾಗಿ ನಾವು ಅವರ ಮನೆಗೆ ತೆರಳಲಿದ್ದೇವೆ. ಬನ್ನಿ, ರೋಟರಿ ಗವರ್ನರ್ ಆಗಿ ಪದಗ್ರಹಣಗೊಳ್ಳಲಿರುವ ರೋಟೇರಿಯನ್ ವಿಕ್ರಮ್ ದತ್ತ ಅವರ ಜೊತೆಗೆ ಮಾತಾಡೋಣ. ಸರ್, ಹುಟ್ಟು, ಬಾಲ್ಯ ಮತ್ತು ಶಿಕ್ಷಣದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನಾನು ಬೇಸಿಕಲಿ ವರ್ಕಾಡಿ, ಮಂಜೇಶ್ವರ ವರ್ಕಾಡಿಯಲ್ಲಿ ಹುಟ್ಟಿದ್ದು 1966ರಲ್ಲಿ. ನನ್ನ ತಂದೆ ದೇವದತ್ತ ಅಂತ, ಮತ್ತು ತಾಯಿ ಇಂದಿರಾ ದೇವಿ, ಅವರು ಈಗಲೂ ಇದ್ದಾರೆ, 80 ವರ್ಷ ಪ್ರಾಯ ಆಯಿತು ಊರಿನಲ್ಲಿ. ತಂದೆಯವರು ಬಾಲ್ಯದಲ್ಲಿ ನಾನು ಕಲ್ತ್ಕೊಂಡೆ. ಸೊ ಆಗ ಕಷ್ಟದ ಜೀವನ. ಆಗ 1960 ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಭಾಳ ಕಷ್ಟದ ದಿವಸವಾಗಿದ್ದು. ನಮಗೆ ಶಾಲೆಗೆ ಹೋಗಲಿಕ್ಕೆ ಮತ್ತು ಸಣ್ಣ ಆ ಬಾಲ್ಯದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೆ. ಕೂಲಿ ಕೆಲಸ ಮಾಡಿದೆ, ಬೀಡಿ ಶಾಪ್ನಲ್ಲಿ ಕೂಡ ಕೆಲಸ ಮಾಡಿದ್ದೇನೆ. ಆನಂತರ ಅಲ್ಲಿ ಸೋಡಾ ಶಾಪ್ನಲ್ಲಿ ಸೋಡಾ ಬಾಟ್ಲನ್ನು ತೊಳೆಯುವಂಥ ಅದು ಕೆಲಸ ಮಾಡಿದ್ದೇನೆ. ಮತ್ತು ಯಕ್ಷಗಾನದ ಪೋಸ್ಟರ್ ಅಂಟಿಸ್ಲಿಕ್ಕೆ ಹೋಗ್ತಾಯಿದ್ದೆ. ಅಲ್ಲಿ ಸಿನಿಮಾದ ಥಿಯೇಟ್ರನ್ನ ಪೋಸ್ಟರ್ ಅಂಟಿಸ್ಲಿಕ್ಕೆ ಹೋಗ್ತಿದ್ದೆ. ಚುನಾವಣಾ ಸಮಯದಲ್ಲಿ ಪ್ರಚಾರದಲ್ಲಿ ಅವರೊಟ್ಟಿಗೆ ಹೋಗ್ತಾಯಿದ್ದೆ. ಸೊ ಇದೆಲ್ಲ ಯಕ್ಷಗಾನದವರೊಟ್ಟಿಗೆ ಸ್ವಲ್ಪ ಕೆಲಸ ಮಾಡ್ತಿದ್ದೆ. ಎಲ್ಲ ಕೆಲಸ ಸಾಧಾರಣ ಮಾಡಿದ್ದೇನೆ. ಸೊ ಅನುಭವ ಎಲ್ಲ ಉಂಟು, ಹಳ್ಳಿಯ ಅನುಭವ. ಆದರೂ ಸಂತೋಷದಲ್ಲಿ ನಾವೆಲ್ಲ ಇದ್ದೇವೆ. ಯಾಕೆಂದರೆ ಆಗ ಒಂದು ಒಗ್ಗಟ್ಟಿತ್ತು ಮನುಷ್ಯರಲ್ಲಿ, ಒಂದು ಪ್ರೀತಿ ವಿಶ್ವಾಸ ಇತ್ತು ನೆರೆಕರೆಯವರಲ್ಲಿ. ಸೊ ಆದ ಕಾರಣ ಕಷ್ಟ ಇದ್ದರೂ ಕೂಡ ನಗುತ್ತಾ ನಾವು ಬಾಳ್ತಿದ್ದೆವು. ಸೊ ಆನಂತರ ವಿದ್ಯಾಭ್ಯಾಸ ಅಲ್ಲಿಯೇ ಸ್ಥಳೀಯವಾಗಿ ಚರ್ಚಿನ ಒಂದು ಅಂಗನವಾಡಿ ಇತ್ತು, ಅಂಗನವಾಡಿಗೆ ಹೋಗಿದ್ದೆ. ಕ್ರಿಶ್ಚನ್ನಲ್ಲಿ ಅವರೊಂದಿಗೆ ಕ್ರಿಸ್ಮಸ್ ಇರಲಿ ಅಥವಾ ಸಂತ ಮೇರಿ ಹಬ್ಬ ಇರಲಿ, ಎಲ್ಲೋ ಅವರೊಟ್ಟಿಗೆ ನಾವು ಆಚರಣೆ ಮಾಡ್ತಿದ್ದೆವು. ನಂತರ ಅಲ್ಲಿಯೇ ಕಲಿತು ಕೊಡ್ಲಮಗೂರು ವಾಣಿಜ್ಯದಲ್ಲಿ ನಾನು ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಸಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಅಲ್ಲಿ ಸರ್ಕಾರಿ ಕಾಲೇಜಿತ್ತು ಕನ್ಯಾಣದ ಹತ್ತಿರ. ಅಲ್ಲಿ ಕನ್ಯಾಣದಲ್ಲಿ PUC ಕಾಮರ್ಸ್ನಲ್ಲಿ ಮಾಡಿ ನಂತರ ಏನು ಮಾಡಬೇಕಂದ್ರೆ ಆಲೋಚನೆ ಮಾಡುವಾಗ ನನ್ನ ಚಿಕ್ಕ ತಂದೆ ಇದ್ದರು. ಅವರು ನಮ್ಮನ್ನು ಸಾಕ್ತಿದ್ರು. ಆ್ಯಕ್ಚುಲಿ ಪ್ರತಿ ತಿಂಗಳು ನಮಗೆ ಸ್ವಲ್ಪ ಹಣದ ಖರ್ಚಿಗೆ ಅವರು ಕಳಿಸ್ತಾಯಿದ್ರು, ಚಿಕ್ಕ ತಾಯಿ ಮತ್ತು ಚಿಕ್ಕ ತಂದೆ. ಅವರ ಮೂಲಕ ನೌಕಾದಳಕ್ಕೆ ವಿಶಾಖಪಟ್ಟಣಕ್ಕೆ ತರಬೇತಿಗೆ ನಾನು ಹೋದೆ. ತರಬೇತಿಯಲ್ಲಿ ಏನಂದರೆ ಆ ಪರೀಕ್ಷೆ ಬರೀಬೇಕು ಅಂತಂದರೆ ಇಂಗ್ಲೀಷ್ನಲ್ಲಿ ಬರೀಬೇಕಿತ್ತು. ಇಂಗ್ಲೀಷ್ ಗೊತ್ತಿರಲಿಲ್ಲ. ಸೊ ನನ್ನ ಚಿಕ್ಕ ತಾಯಿಯ ಮಕ್ಕಳು ನನಗೆ ಅದನ್ನು ಇಂಗ್ಲೀಷ್ನಲ್ಲೆಲ್ಲ ಟ್ರಾನ್ಸ್ಲೇಟ್ ಮಾಡಿ ಎಲ್ಲ ಕಲಿಸಿ ನಂತರ ಪರೀಕ್ಷೆ ಬರೆದೆ. ಪರೀಕ್ಷೆಯಲ್ಲಿ ತೇರ್ಗಡೆಗೊಂಡು ನೌಕಾದಳಕ್ಕೆ ಸೇರಿದೆ. 4 ವರ್ಷದ ತರಬೇತಿ. ಇದರಲ್ಲಿ ಮುಖ್ಯವಾಗಿ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಆ ಒಂದು ಈಕ್ವಲೆಂಟ್ ಒಂದು ತರಬೇತಿಯನ್ನು ಕೊಟ್ಟು ನಂತರ ಭಾರತೀಯ ನೌಕಾದಳವಾದ INS ಗಂಗಾ ಮುಂಬೈಯಲ್ಲಿ ಶಿಪ್ಪಿಗೆ ಸೇರಿದೆ. ಒಂದು ಹೊಸ ಶಿಪ್ ಅದು. ಆ ಶಿಪ್ಪಿನ ಮೂಲಕ ನನ್ನ ನೌಕಾದಳದ ಒಂದು ಕ್ಯಾರಿಯರ್ ಆರಂಭವಾಯಿತು. ಅಲ್ಲಿಂದ ನನ್ನ ಸೀನಿಯರ್ಸ್, ಅಲ್ಲಿ ಕೂಡ ನನಗೇನೋ ಒಂದು ಅದೃಷ್ಟ ಇತ್ತು. ಒಂದು ಪ್ರಪ್ರಥಮವಾಗಿ ನನಗೆ ಒಬ್ಬಂಟಿನಾಗಿ ಒಂದು ಕೆಲಸ ಮಾಡುವಂಥ ಅವಕಾಶ ದೊರಕಿತ್ತು. ಆ ದೊರಕಿದ ಕಾರಣ
ಅಲ್ಲಿ ಒಂದು ಸೆನ್ಸರ್ ಅಂದರೆ ರಡಾರ್, ಅದು ಒಂದು ಅತಿ ದೂರದ ಒಂದು ಯುದ್ಧ ನೌಕೆ ಆಗಲಿ ವಿಮಾನ ನೌಕೆ ಆಗಲಿ ನೋಡುವಂಥ ಅದನ್ನು ಟ್ರ್ಯಾಕ್ ಮಾಡಿ ಅದರ ವಿಷಯವನ್ನು ಸಂಗ್ರಹ ಮಾಡುವಂಥ ಒಂದು ವಿಭಾಗಕ್ಕೆ ಸೇರಿದೆ. ಸೊ ಅಲ್ಲಿ ಒಂದು ಕಂಟಿನ್ಯೂ ಆಗಿ ಒಂದು 7 ವರ್ಷ ನಿರಂತರವಾಗಿ ಅದೇ ಶಿಪ್ನಲ್ಲಿ, ಅದರಲ್ಲಿ ಆಫ್ ಕರಾಚಿ ಅದರಲ್ಲಿ ಕೂಡ ನಾನು ಒಂದು ಸ್ಪೈ ಆ್ಯಕ್ಟಿವಿಟಿಯಲ್ಲಿ ಕೂಡ ಸೇರಿದೆ. ನಂತರ ಸೊಮಾಲಿಯಾದಲ್ಲಿ UN ಫೋರ್ಸ್ನೊಟ್ಟಿಗಿದ್ದೆ. ಮಾಲ್ದೀಪ್ ಒಂದು ಆ್ಯಕ್ಷನ್ ಆಗುವಾಗ ಅಲ್ಲಿ ಇದ್ದೆ. IPKF ನಮ್ಮ ಶ್ರೀಲಂಕಾದಲ್ಲಿ ಆ ಯುದ್ಧ ಆಗುವಾಗ ಅಲ್ಲಿ ಕೂಡ ಒಂದು ಕೆಲಸ ಮಾಡುವಂಥ ಅವಕಾಶ ದೊರಕಿತ್ತು. ಸೊ ಅದೊಂದು ಭಾಳ ಒಂದು ಒಳ್ಳೆಯ ಅನುಭವ. ಮುಖ್ಯವಾಗಿ ಎಷ್ಟು ಕಷ್ಟ ಇದ್ದರೂ ಕೂಡ ಅಲ್ಲಿ ಕೂಡ ರಾತ್ರಿ ನಿದ್ರೆ ಇಲ್ಲದೆ ನಾವು ಕೆಲಸ ಮಾಡಿದಂಥ ಅನುಭವ ಇದೆ. ನಮ್ಮ ಹಿರಿಯರು, ಅದೇ ರೀತಿ ನನ್ನ ಸ್ನೇಹಿತರು, ಉತ್ತಮ ಸ್ನೇಹಿತರು ಇದ್ದ ಕಾರಣ ಯಾವುದು ಕಷ್ಟ ಅಂತ ಅನಿಸಲಿಲ್ಲ. ಭಾಳ ಉತ್ತಮವಾಗಿ ಕೆಲಸ ಮಾಡುವಂಥ ಅವಕಾಶ ಎಲ್ಲರ ಒಂದು ಹಿರಿಯರು ಮತ್ತು ನನ್ನ ಕಿರಿಯವರು, ನನ್ನ ಮಿತ್ರರ ಮೂಲಕ ನನಗೆ ಅದು ಅವಕಾಶ ದೊರೆಯಿತು. ಅದರ ನಂತರ ಪುನಃ ನಾನು ಜಾಮ್ನಗರ್ ವಲ್ಸುರಕ್ಕೆ ತರಬೇತುದಾರನಿಗೆ ಹೋದೆ. ಅಲ್ಲಿ ಮುಖ್ಯವಾಗಿ MTech ಮಾಡುವಂಥ ಮಕ್ಕಳಿಗೆ ಒಂದು ಕಲಿಸುವಂಥ ಅವಕಾಶ ದೊರೆಯಿತು. ಅದು ನನ್ನ ಕಡೆಯ ನೌಕಾದಳದ ಅಲ್ಲಿ ಒಂದು ಅವಕಾಶ. ಅದರೊಟ್ಟಿಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಆಗ ಸೈಂಟಿಫಿಕ್ ಅಡ್ವೈಸರ್ ಆಗಿದ್ದರು. ಆಗ ನಮ್ಮದೊಂದು ಟಾರ್ಪೆಡೋ ಅದರ ಒಂದು ಸಿಮ್ಯುಲೇಟೆಡ್ ವರ್ಷನ್ ಮಾಡುವಂಥ ಒಂದು ಸಾಫ್ಟ್ವೇರ್ ಮೂಲಕ ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು. ಅದಕ್ಕೆ ಮಾರ್ಗದರ್ಶಕ ಅಂದರೆ ನಿರಂತರವಾಗಿ ಕೊಡಲಿಕ್ಕೆ ಆಗಲಿಲ್ಲ, ಆಗೊಮ್ಮೆ ಈಗೊಮ್ಮೆ ಬಂದು ನಮಗೆಲ್ಲ ಸೂಚನೆ ಕೊಡ್ತಿದ್ದರು. ಅದಲ್ಲದೆ ಆಗಿನ ಪ್ರಧಾನಮಂತ್ರಿ ರಕ್ಷಾ ಮಂತ್ರಿ ಆದ ಮುಲಾಯಂ ಸಿಂಗ್ ಯಾದವ್ ರಕ್ಷಾ ಮಂತ್ರಿ ಆಗಿದ್ದರು. ಸೊ ಅವರ ಒಂದು ಸೈಂಟಿಫಿಕ್ ಅಡ್ವೈಸರ್ ಆಗಿ ಅಬ್ದುಲ್ ಕಲಾಂ ಇರುವಾಗ ನನಗೆ ಆಗಿನ ಸದರ್ನ್ ನೇವಲ್ ಕಮಾಂಡ್ನ ಅಡ್ಮಿರಲ್ ಆದಂಥ ಮಾಧವೇಂದ್ರ ಸಿಂಗ್ ಅವರ ಮೂಲಕ ಅವರೊಟ್ಟಿಗೆ ಹೋಗಿ ಕೆಲಸ ಮಾಡುವ ಅವಕಾಶ ದೊರಕಿತ್ತು. ಅಲ್ಲಿಂದ ಪುನಃ ನಾನು ಜಾಮ್ನಗರಕ್ಕೆ ಬಂದು ಅಲ್ಲಿಂದ ನಿವೃತ್ತಿ ಆದೆ. ಇದು ನನ್ನ ಬಾಲ್ಯದಿಂದ ಮತ್ತು ನೌಕಾದಳದ ಹೊರಗಿನ ಒಂದು ಸೂಕ್ಷ್ಮವಾದ ಒಂದು ಪರಿಚಯ ಅಂತ ಹೇಳ್ಬೋದು. ನೌಕಾದಳದಲ್ಲಿ ಇರುವಾಗಲೇ ಮದುವೆ ಆಯಿತು ಸರ್? ನೌಕಾ 1997ರಲ್ಲಿ ಮದುವೆ ಆಯಿತು. ಅಂದರೆ ಆನಂತರ 2 ವರ್ಷದೊಳಗೆ ನನ್ನ ನಿವೃತ್ತಿ ಆಯಿತು. ತೊಕ್ಕೋಟ್ನ ಸಮೀಪ ಪಿಲಾರ್ನ ರಮೇಶ್ ಶೆಟ್ಟರ ಮಗಳು ಲತಾ ಅಂತ ಅವರನ್ನು ನಾನು ಮಡದಿಯಾಗಿ ನಾನು ಪಡ್ಕೊಂಡೆ. ಮತ್ತು 1998ರಲ್ಲಿ ನನಗೆ ಮಗುವಿನ ಜನನ ಆಯಿತು. ನನ್ನ ಒಂದು ಹುಡುಗಿ ಹೆಣ್ಣುಮಗಳನ್ನೊಂದು ಜನನ. ಅವಳ ವಿನಿಶಾ ಅಂತ. ಅವಳು ಪ್ರಸ್ತುತ MBBS ಮುಗಿಸಿ AJ ಹಾಸ್ಪಿಟ್ಲಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಜನರಲ್ ಮೆಡಿಸಿನಲ್ಲಿ ತರಬೇತಿಯನ್ನು ಮಾಡ್ತಾಯಿದ್ದಾಳೆ. ಈಗ ಮಿಸ್ಸಸ್ ಈಗ ಕಳೆದ 25 ವರ್ಷದಿಂದ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಿದ್ದಾಳೆ. ಪ್ರಸ್ತುತ ಇಲ್ಲಿ VC ಅವರ PA ಆಗಿ ಕೆಲಸ ಮಾಡ್ತಾಯಿದ್ದಾಳೆ. ರೋಟೇರಿಯನ್ ಮತ್ತು ರೋಟರಿ ಗವರ್ನರ್ ವಿಕ್ರಮ್ ದತ್ತ ಅವರ ಜೊತೆಗೆ ಮಾತನಾಡ್ತಾ ಇದ್ದೇವೆ. ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಬರ್ತೇವೆ. ಸೂಪರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ತೊಕ್ಕೋಟು ಕಲ್ಲಾಪು ಯೂನಿಟಿ ಸಭಾಂಗಣದ ಬಳಿ ನಿಮ್ಮ ಬಂಗಾರದ ಬದುಕಿಗಾಗಿ. ಗೋಲ್ಡ್, ಡೈಮಂಡ್ಸ್ ಆ್ಯಂಡ್ ಜೆಮ್ಸ್, 3 ಅಂತಸ್ತುಗಳ ಸುಂದರ ರಚನೆ, ಅದರೊಳಗೆ ಚಿನ್ನ, ಬೆಳ್ಳಿ, ವಜ್ರ ವೈಢೂರ್ಯಗಳ ನವನವೀನ ಶೈಲಿಯ ಆಭರಣಗಳ ಭಂಡಾರ. ಸೂಪರ್ ಗೋಲ್ಡ್ ಅಂಡ್ ಡೈಮಂಡ್ಸ್, NS66, ಕಲ್ಲಾಪು, ತೊಕ್ಕೋಟು, ಮಂಗಳೂರು. Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities.
For just rupees 31,000 per month installment, 10% special discount for teachers, police, journalists and defense personnel. Last few days left. Rohan City, a lifetime of blissful living. ರೋಟರಿಗೆ ಪಾದಾರ್ಪಣೆಯಲ್ಲಿ ಹೇಗೆ ಯಾರಿಂದ? 2010ರಲ್ಲಿ ನಮ್ಮ ಮಿತ್ರರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ನಮ್ಮ ಪರಿಚಿತರು. ಆಗ ಏನು ನನ್ನನ್ನು ಮತ್ತು ನನ್ನ ಹೆಂಡತಿಯನ್ನು ಅವರ ಪದಗ್ರಹಣ, ಅವರ ಅಧ್ಯಕ್ಷರಾಗಿದ್ದರು, ಅವರ ಹೆಂಡತಿ ಸೌಮ್ಯ ಶೆಟ್ಟಿಯವರು ಸೆಕ್ರೆಟರಿ ಆಗಿದ್ದರು. ಆಗ ನನ್ನನ್ನು ಇಲ್ಲಿ ತೊಕ್ಕೋಟಿಗೆ ಬನ್ನಿ, ನನ್ನದೊಂದು ಪದಗ್ರಹಣ ಇದೆ ಅಂತ. ಸೊ ಅಲ್ಲಿ ಅವರು ನನ್ನನ್ನು ಸೇರಿಸಿದರು, ನೀವು ರೋಟ್ರಿಗೆ ಸೇರಬೇಕು ಎಂಬುದಾಗಿ. ಸೊ ಮುಖ್ಯವಾಗಿ ನಾನು ರೋಟ್ರಿ ಸೇರಲು ಕಾರಣಕರ್ತರಂದರೆ ರೊಟೇರಿಯನ್ ರವೀಂದ್ರ ಶೆಟ್ಟರು ಉಳಿದೊಟ್ಟು ಮತ್ತು ಸೌಮ್ಯ ಶೆಟ್ಟಿ. ಸೊ ನಂತರ ನಮ್ಮ ರೋಟ್ರಿ ಕ್ಲಬ್ ದೇರ್ಲಕಟ್ಟೆ ಒಂದು ಕುಟುಂಬ ಇದ್ದಾಗೆ. ಅಲ್ಲಿ ಡಾಕ್ಟರ್ ಅನಂತನ್ ಇರ್ಬೋದು, ಅಥವಾ PD ಶೆಟ್ಟಿ ಇರ್ಬೋದು, ಅಥವಾ ನಮ್ಮ ರೂಪಕ್ಕ ಇರ್ಬೋದು, ವಾಣಿಯಕ್ಕ ಇರ್ಬೋದು, ಎಲ್ಲರೂ ನಮ್ಮೊಂದು ಕುಟುಂಬ ಇದ್ದಾಗೆ. ಸೊ ನನಗೆ ಅಚಾನಕ್ ಒಂದು ಏನಾಯ್ತು ಅಂದರೆ 2016ರಲ್ಲಿ ಒಂದು ಅಸಿಸ್ಟೆಂಟ್ ಗವರ್ನರ್ ಹುದ್ದೆ ರವೀಂದ್ರ ಶೆಟ್ಟಿಗೆ ಸಿಕ್ಕಿತ್ತು. ರವೀಂದ್ರ ಶೆಟ್ಟಿಯವರು ಸೀರಿಯರ್ ಆದ ಕಾರಣ ಅವರಿಗೆ ಒಂದು ಅದೃಷ್ಟ ಬಂತು. ಆದರೆ ಅದೇ ಹೊತ್ತಿನಲ್ಲಿ ಅವರಿಗೆ ರಾಜಕೀಯದಲ್ಲಿ ಮುಂದೆ ಹೋಗುವಂಥ ಒಂದು ಭಾಳಷ್ಟು ಅವಕಾಶ ಇದ್ದ ಕಾರಣ ಅವರು ರಾಷ್ಟ್ರೀಯ ರಾಜಕಾರಣಿ BJPಯ ಒಂದು ಅವರಿಗೆ ಹುದ್ದೆ ಸಿಕ್ಕಿದ ಕಾರಣ ಇದನ್ನು ಬಿಡಬೇಕಾಗಿ ಬಂತು. ಆಗ ಕ್ಲಬ್ಬಿನಿಂದ ಯಾರು ಅಂತ ಆಲೋಚನೆ ಮಾಡುವಾಗ ಡಾಕ್ಟರ್ ದೇವದಾಸ್ ರೈ, ನಮ್ಮ ಕ್ಲಬ್ಬಿನ ಬೆನ್ನೆಲುಬು ಅಂತ ಇರ್ಬೋದು, ಅವರು ಮತ್ತು ರವೀಂದ್ರ ಶೆಟ್ಟಿ ಅವರು ಹೇಳಿದರು ವಿಕ್ರಮ್ನನ್ನು ಮಾಡುವಂಥ. ಸೊ ಹಾಗೆ ಒಂದು ದಿವಸ ಫೆಬ್ರವರಿ 21, 2016ರಲ್ಲಿ ನಮ್ಮ ಜಿಲ್ಲೆ ರೋಟ್ರಿ ಜಿಲ್ಲೆ 3180 ಇತ್ತು, ಅದು 2 ವಿಭಾಗ ಆಯಿತು, 81 ಮತ್ತು 82. ಈ 4 ಕಂದಾಯ ಜಿಲ್ಲೆಯಲ್ಲಿ ಡಾಕ್ಟರ್ ನಾಗಾರ್ಜುನ ಎಂಬುದಾಗಿ ಗವರ್ನರ್ ಆಗಿದ್ದರು, ಚಾಮರಾಜನಗರದವರು. ಅವರು ನನ್ನ ಕರೆದು ಈ ಒಂದು ಹುದ್ದೆ ನಮ್ಮ ರವೀಂದ್ರ ಶೆಟ್ಟಿ ಮತ್ತು ದೇವದಾಸ್ ರೈ ಅವರ ಒಂದು ಅನುಮತಿಯ ಮೇರೆಗೆ ಆ ಹುದ್ದೆ ಸಿಕ್ಕಿತ್ತು. ಅಲ್ಲಿಂದ ನಾನು ರೋಟ್ರಿಯಲ್ಲಿ ಬೇರೆ ಬೇರೆ ಒಂದು ಹುದ್ದೆಯಲ್ಲಿ ನನಗೆ ಅವಕಾಶ ಸಿಕ್ಕಿತ್ತು. ಅದು ವಿವಿಧ ಚೇರ್ಮನ್ ಆಗಲಿ, ಮತ್ತು ರೊಟೇರಿಯನ್ ನಮ್ಮ ಇವರು ರೋಹಿನಾಥ್ ಅವರ ಸಮಯದಲ್ಲಿ, ದಿವಂಗತ ರೋಹಿನಾಥ್ ಅವರ ಸಮಯದಲ್ಲಿ ನನ್ನನ್ನು ಕಾರ್ಯದರ್ಶಿಯಾಗಿ ಮಾಡಿದರು. ನಂತರ ರೊಟೇರಿಯನ್ ರಂಗನಾಥ್ ಭಟ್ ಗವರ್ನರ್ ಆಗುವಾಗ ಪುನಃ ನನ್ನನ್ನು ಕಾರ್ಯದರ್ಶಿಯಾಗಿ ಮಾಡಿದರು. ಮತ್ತು ಒಂದು ಸಮಯ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆ, ಆಗ ಕಾರಂತರ ವಿರುದ್ಧವಾಗಿ. ಸೊ ಅದರಲ್ಲಿ ಒಂದು 10 ಓಟಿನ ಅಂತರದಲ್ಲಿ ಸೋತು ಪುನಃ ಜಿಲ್ಲೆಯಲ್ಲಿ ನನ್ನನ್ನು ಅವಿರೋಧವಾಗಿ ಎಲ್ಲರ ನಾಯಕರ ಒಂದು ವಿಶ್ವಾಸದ ಮೇರೆಗೆ, ಅವರೊಂದು ಪ್ರೀತಿಯ ಮೇರೆಗೆ ನನ್ನನ್ನು ಅವಿರೋಧವಾಗಿ ಆಯ್ಕೆಯನ್ನು ಮಾಡಿದ್ದಾರೆ ಗವರ್ನರಾಗಿ. ಅದು ಮೊದಲ ಬಾರಿಗೆ ಆಗೋದು. ಇದುವರೆಗೆ ನಮ್ಮ ಜಿಲ್ಲೆಯಲ್ಲಿ ಅವಿರೋಧವಾಗಿ ಯಾರೂ ಆಯ್ಕೆ ಆಗಲಿಲ್ಲ, ಚುನಾವಣೆ ಮೂಲಕವೇ ಗೆದ್ದು ಬಂದವರು. ಸೊ ನಾನು ಮಾತ್ರ ಅವಿರೋಧವಾಗಿ ಆಯ್ಕೆ ಮಾಡಿದೆ. ಇದಕ್ಕೆ ಜಿಲ್ಲೆಯ ಎಲ್ಲ ನಾಯಕರಿಗೆ ನಾನು ಚಿರಋಣಿಯಾಗಿದ್ದೇನೆ. ರೋಟೇರಿಯನ್ ಮತ್ತು ರೋಟರಿ ಗವರ್ನರ್ ವಿಕ್ರಮ್ ದತ್ತ ಅವರ ಜೊತೆಗೆ ಮಾತನಾಡ್ತಾ ಇದ್ದೇವೆ. ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಬರ್ತೇವೆ. ವಾರಿಯರ್ಸ್ ಯೂನಿಫಾರ್ಮ್ ಸೆಂಟರ್, ಆಲ್ ಟೈಪ್ಸ್ ಆಫ್ ಸ್ಕೂಲ್ ಯೂನಿಫಾರ್ಮ್ಸ್ ಅವೈಲೇಬಲ್. ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಉಪಯೋಗವಾಗುವ ನಿಮ್ಮ ಶಿಕ್ಷಣ ಸಂಸ್ಥೆಯ ಬ್ರ್ಯಾಂಡ್ನ ಸಮವಸ್ತ್ರಗಳು ನಮ್ಮಲ್ಲಿ ಲಭ್ಯ. ವಾರಿಯರ್ಸ್ ಯೂನಿಫಾರ್ಮ್ ಸೆಂಟರ್, MJS ಕಮರ್ಷಿಯಲ್ ಸಿಟಿ ಬಿಲ್ಡಿಂಗ್, ತೊಕ್ಕೋಟು, ಮಂಗಳೂರು. ಮೊಬೈಲ್ 9945013490 773-655-3680. ವಾರಿಯರ್ಸ್ ಯೂನಿಫಾರ್ಮ್ ಸೆಂಟರ್, ತೊಕ್ಕೋಟು. ಪೌರ್ಣಮಿ ಗ್ಲಾಸ್ ಹೌಸ್, ದೇರ್ಲಕಟ್ಟೆ. ಫ್ಲೋಟ್ ಗ್ಲಾಸ್, ಮಿರರ್ಸ್, ಫಿಗರ್ಡ್ ಗ್ಲಾಸ್, ಗ್ಲಾಸ್ ಫಿಟ್ಟಿಂಗ್ಸ್, PVC molded doors, aluminum extrusion. We undertake glass edge polishing, etching and interior decoration, aluminum fabrication. ಪೌರ್ಣಮಿ ಗ್ಲಾಸ್ ಹೌಸ್, ಯೂನಿವರ್ಸಿಟಿ ರೋಡ್, ದೇರ್ಲಕಟ್ಟೆ. ಫೋನ್ 0824 22 03267.
Mobile 9743082240. ರೋಟ್ರಿ ಗವರ್ನರ್ ಅನ್ನೋ ಹುದ್ದೆಯ ಘನತೆಯ ಬಗ್ಗೆ ಸ್ವಲ್ಪ ಹೇಳಿ ಸರ್. ಏನದು, ಎಷ್ಟು? ರೋಟ್ರಿ ಸಂಸ್ಥೆ ಬಹಳ ಒಂದು ಉತ್ತಮವಾದ ಸಂಸ್ಥೆ. ಯಾಕೆ ಹೇಳ್ತೇನೆ ಅಂದರೆ, ಎಲ್ಲ ಒಂದು ಪಾರದರ್ಶಕವಾಗಿ ಭಾಳ ಒಂದು ಸಿಸ್ಟಮ್ನಲ್ಲಿ ಒಂದು ಶಿಸ್ತಿನಿಂದ ಈ ಒಂದು ರೋಟ್ರಿ ಸಂಸ್ಥೆ ನಡೆಯುತ್ತಾ ಇದೆ. ಮುಖ್ಯವಾಗಿ ಒಂದು ನಾಯಕತ್ವ ಇಲ್ಲಿ ಆಗಬೇಕು ಅಂತಿದ್ದರೆ 3 ವರ್ಷ ಮೊದಲೇ ಅದು ನಿರ್ಧಾರ ಆಗ್ತದೆ. ಸೊ ನನ್ನ ಒಂದು ನಿರ್ಧಾರ, ನನ್ನನ್ನು ಈ ಗವರ್ನರ್ ಆಗಬೇಕೆಂಬ ನಿರ್ಧಾರ 2022ರಲ್ಲಿ ಜಾನ್ವರಿಯಲ್ಲಿ ನಿರ್ಧಾರವಾಯಿತು. ಈಗ 2027ಕ್ಕೆ ಮೊನ್ನೆ ತಾನು ಇಲೆಕ್ಷನ್ ಆಗಿ ಇಲ್ಲಿ ಮುಂದೆ ಸತೀಶ್ ಬೋಲರ್ ಮಂಗಳೂರಿನವರೇ 2027ಕ್ಕೆ ಅವರನ್ನು ಆಯ್ಕೆ ಮಾಡಿದ್ದಾರೆ. ಸೊ ಇದೊಂದು ಸಿಸ್ಟಮ್ಯಾಟಿಕ್ ನಡೆಯುವಂಥ ಕಾರ್ಯಕ್ರಮ. ಈಗ ಈ 2 ವರ್ಷದಲ್ಲಿ ಮುಖ್ಯವಾಗಿ ತರಬೇತು. ನನಗೆ ಮೊದಲಾಗಿ ಅಬುಧಾಬಿಯಲ್ಲಿ ಒಂದು ತರಬೇತಿ ಆಯಿತು. ಅಲ್ಲಿ ಭಾರತದಲ್ಲಿ ಟೋಟಲ್ 44 ಡಿಸ್ಟ್ರಿಕ್ಟ್ ಇದೆ. ಈ 44 ಭಾರತ, ಪಾಕಿಸ್ತಾನ, ನೇಪಾಲ್ ಮತ್ತು ಭೂತಾನ್ವರೆಗೆ ಇದೆ. ಸೊ ಶ್ರೀಲಂಕಾ ಕೂಡ ನಮ್ಮ ಇದರಲ್ಲಿ ಬರ್ತದೆ. ಈ 44 ಜಿಲ್ಲೆಯಲ್ಲಿ 44 ಗವರ್ನರ್ಗಳಿವೆ. ಸೊ ಇಲ್ಲಿ ನಾನು ಆದರೆ ನಮ್ಮ ಹತ್ತಿರದ ಉಡುಪಿಯಿಂದ ಒಂದು ದೇವಾನಂದ್ ಅಂತ ನನ್ನ ಬ್ಯಾಚ್ಮೇಟ್ ಇದ್ದಾರೆ. ಸೊ ನಮಗೆ ಮೊದಲಾಗಿ ಅಬುಧಾಬಿಯಲ್ಲಿ ತರಬೇತಿ ಆಯಿತು. ಅದು 2022ರಲ್ಲಿ. ಅದರ ನಂತರ 2023ರಲ್ಲಿ ಬ್ಯಾಂಗ್ಳೂರಿನಲ್ಲಿ ಒಂದು ತರಬೇತಿ ಆಯಿತು. ಬ್ಯಾಂಗ್ಳೂರಿನಲ್ಲಿ ಆದ ನಂತರ USA ಒಂದು 7 ದಿವಸದ ಅಲ್ಲಿ 202 ದೇಶದ 534 ಗವರ್ನರ್ಗಳು ಬರ್ತಾರೆ. ಅವರಿಗೆ ಒಟ್ಟಿಗೆ ಅಲ್ಲಿ ತರಬೇತಿ ಆಗ್ತದೆ. ಈ ತರಬೇತಿಯಲ್ಲಿ ಮುಖ್ಯವಾಗಿ ಏನಂದರೆ, ಒಂದನೇದಾಗಿ ನಾವು ವಾಪಸ್ ಬಂದು ಇಲ್ಲಿ ಹೇಗೆ ನಮ್ಮ ಜಿಲ್ಲೆಯನ್ನು ನಡೆಸಬೇಕು, ಮತ್ತು ಇಲ್ಲಿ ಜಿಲ್ಲೆಯ ನಾಯಕರನ್ನು ಹೇಗೆ ಆಯ್ಕೆ ಮಾಡಬೇಕು, ಅದರೊಟ್ಟಿಗೆ ಮುಂದೆ ನೀವು ಏನು ಮಾಡಬೇಕು, ಸಮಾಜಮುಖಿ ಕಾರ್ಯಕ್ರಮವನ್ನು ಹೇಗೆ ಮಾಡಬೇಕು, ಯಾವುದರ ರೂಪದಲ್ಲಿ ನಾವು ಹೋಗಬೇಕೆಂಬುದಾಗಿ ನಮ್ಮ ರೋಟ್ರಿ ಅಂತಾರಾಷ್ಟ್ರೀಯ ಸಂಸ್ಥೆಯ ಅಧ್ಯಕ್ಷರಾದಂಥ ಸ್ಟೆಫಿನಿ ಉರ್ಚಿಕ್ ಅವರು 2ನೇ ಮಹಿಳಾ ಅಧ್ಯಕ್ಷರು, ಅಮೇರಿಕಾದವರು. ಸೊ ಅವರು ಕೆಲವೊಂದು ನಮಗೆ ಸೂಚನೆಯನ್ನು, ಕೆಲವೊಂದು ಗೈಡೆನ್ಸನ್ನು ಕೊಡ್ತಾರೆ. ಸೊ ಆ ಗೈಡೆನ್ಸಿನ ಪ್ರಕಾರ ನಾವು ಇಲ್ಲಿ ಕಾರ್ಯವನ್ನು ಮಾಡಬೇಕಾಗ್ತದೆ, ನಮ್ಮ ಕೆಲಸವನ್ನು ನೋಡಬೇಕಾಗ್ತದೆ. ಅದೇ ರೀತಿ ಸಮಾಜಮುಖಿ ಮಾಡುವಂಥ ಕೆಲಸಕ್ಕೆ ಒಂದು ರೂಪುರೇಷೆ ನಾವು ಕೊಡಬೇಕಾಗ್ತದೆ. ಸೊ ಇದನ್ನೆಲ್ಲ ನಾವು ಈ 3 ವರ್ಷದ ಅಂದರೆ 2.5 ವರ್ಷದ ಒಂದು ತರಬೇತಿಯಲ್ಲಿ ಮಾಡಿದ್ದು. ಆ ನಂತರ ಇಲ್ಲಿ ನಮ್ಮ ಮುಂದಿನ ನಾಯಕರು ನಾವು ತರಬೇತಿ ಮಾಡಬೇಕಾಗ್ತದೆ. ಕಳೆದ 6 ತಿಂಗಳಿನಲ್ಲಿ ನಮ್ಮ ಜಿಲ್ಲೆಯ ವಿವಿಧ ಹುದ್ದೆಗಳಿಗೆ ಬೇರೆ ಬೇರೆ ಸ್ಥಳದಲ್ಲಿ ನಾವು ಅವರಿಗೆ ತರಬೇತಿಯನ್ನು ಕೊಡ್ತಾ ಬಂದಿದ್ದೇವೆ. ಮೊದಲಾಗಿ ಈ ಜಿಲ್ಲೆಯಲ್ಲಿ 4 ಕಂದಾಯ ಜಿಲ್ಲೆ, ಅದು ಮಂಗಳೂರು, ದಕ್ಷಿಣ ಕನ್ನಡ, ಕೊಡಗು, ಮೈಸೂರು ಮತ್ತು ಚಾಮರಾಜನಗರ. ಈ 4 ಕಂದಾಯ ಜಿಲ್ಲೆಗಳಲ್ಲಿ ಒಟ್ಟಿಗೆ 89 ಕ್ಲಬ್ಗಳಿವೆ. ಸೊ 89 ಕ್ಲಬ್ನಲ್ಲಿ ಒಟ್ಟಿಗೆ 3700 ಸದಸ್ಯರಿದ್ದಾರೆ ಈಗಿನ ಪ್ರಸ್ತುತ ಇದರಲ್ಲಿ. ಇದು ರೋಟ್ರಿ. ಆದರೆ ನಮ್ಮ ಒಂದು ಒಟ್ಟಿಗೆ ನಡೆಯುವಂಥ ಸಂಸ್ಥೆ ರೋಟ್ರ್ಯಾಕ್ಟ್ ಮತ್ತು ಇಂಟ್ರ್ಯಾಕ್ಟ್ ಸಾಧಾರಣ 44 ಕ್ಲಬ್ಗಳಿವೆ. ಅದು ಸಾಧಾರಣ ಕಾಲೇಜಿನಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ. ಈ 44 ಕ್ಲಬ್ಗಳಲ್ಲಿ ಸಾಧಾರಣ ಒಂದು 700 ಮಕ್ಕಳು ಅದರಲ್ಲಿದ್ದಾರೆ. ಅದರ ಒಟ್ಟಿಗೆ 300 ಚಿಲ್ಲರೆ, ಸಾಧಾರಣ 320 ಇಂಟ್ರ್ಯಾಕ್ಟ್ ಕ್ಲಬ್ಗಳಿವೆ. ಇದು ಸ್ಕೂಲ್ ಲೆವೆಲ್ನಲ್ಲಿ. ಈ 300 ಕ್ಲಬ್ಗಳಲ್ಲಿ ಸಾಧಾರಣ ಒಂದು 4000 ಮಿಕ್ಕಿ ಮಕ್ಕಳು ಇದರಲ್ಲಿ ಸಂಸ್ಥೆಯಲ್ಲಿದ್ದಾರೆ. ಅದರೊಟ್ಟಿಗೆ ರೋಟ್ರಿ ಕಮ್ಯುನಿಟಿ ಕ್ರಾಪ್ಸ್ ಅಂತ, ಅದು ಈ ಸಮುದಾಯ ದಳ ಅಂತ ಹೇಳ್ತೇವೆ. ಸಮುದಾಯ ದಳ ಸಾಧಾರಣ 111 ಸಮುದಾಯ ದಳಗಳಿವೆ. ಈ 111 ಸಮುದಾಯ ದಳದಲ್ಲಿ ಸಾಧಾರಣ 1500 ಜನರಿದ್ದಾರೆ. ಇಲ್ಲಿ ನಮ್ಮ ಹತ್ತಿರ ಕೊಲ್ಯದಲ್ಲಿ ಭಾಳ ಪ್ರಸಿದ್ಧವಾದ RCC ಕೊಲ್ಯ ಅಂತ ಇದೆ. ಭಾಳಷ್ಟು ಉತ್ತಮ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದೇವೆ. ಇದು ರೋಟ್ರಿ ಸಂಸ್ಥೆ, ನಮ್ಮ ಜಿಲ್ಲೆ ಮತ್ತು ಜಿಲ್ಲೆಯಲ್ಲಿರುವ ಅಂಗಸಂಸ್ಥೆಗಳು ಮತ್ತು ಅದರಲ್ಲಿರುವ ಸದಸ್ಯಗಳ ವಿವರಗಳಾದರೆ, ಇನ್ನು ಈ ವರ್ಷ ನಾನು 9 ಸಮಾಜ ಒಂದು ಪ್ರಾಜೆಕ್ಟನ್ನು ಇಟ್ಟಿದ್ದೇನೆ. ಮುಖ್ಯವಾಗಿ ಆರೋಗ್ಯ ಮತ್ತು ಶಿಕ್ಷಣ. ಈಗಿನ ಆಲ್ ಓವರ್ ಇಂಡಿಯಾ, ನಮ್ಮ ಭಾರತ ದೇಶದಲ್ಲಿ ಭಾಳಷ್ಟು ಕಾಲೇಜ್, ಇದು ನಮಗೆ ಬಂದಂಥ ಒಂದು ಮಾಹಿತಿ ಪ್ರಕಾರ ನಮಗೆ ಅದು ಮಾಡಲೇಬೇಕಾಗ್ತದೆ. ಪ್ರಾಜೆಕ್ಟ್ ಪಾಸಿಟಿವ್ ಹೆಲ್ತ್ ಅಂತ. ಈ ಪ್ರಾಜೆಕ್ಟ್ ಪಾಸಿಟಿವ್ ಹೆಲ್ತ್ ಅಂತಂದರೆ ನಮಗೆಲ್ರಿಗೂ ಗೊತ್ತಿದೆ, ಒಂದು ಕಮ್ಯುನಿಯಬಲ್ ಡಿಸೀಸ್, ಹರಡುವಂಥ ಒಂದು ರೋಗ ಏನಿದೆ ಎಲ್ರಿಗೂ ಗೊತ್ತಿದೆ. ಹರಡದಂಥ ರೋಗ ನಾನ್ ಕಮ್ಯುನಿಯಬಲ್ ಡಿಸೀಸ್ ಅಂತ ಇದೆ. ನಾನ್ ಕಮ್ಯುನಿಯಬಲ್ ಡಿಸೀಸ್ ಅಂದರೆ ಇದರಲ್ಲಿ ಎಷ್ಟೋ ಜನ ಗೊತ್ತಿಲ್ಲದೆ ಸಾಯ್ತಿದ್ದಾರೆ. ಅದು ಹಾರ್ಟ್ ಅಟ್ಯಾಕ್ ಇರ್ಬೋದು, ಸ್ಟ್ರೋಕ್ ಇರ್ಬೋದು, ಇಂಥದ್ದು. ಇದಕ್ಕೆ ಮುಖ್ಯ ಕಾರಣ BP ಮತ್ತು ಶುಗರ್ನಿಂದಾಗಿ ಈ ಒಂದು ಕಾಯಿಲೆಗಳು, ನಮಗೆ ಗೊತ್ತಿಲ್ಲದ ಕಾಯಿಲೆಗಳು ಬರ್ತವೆ.
ಇದರಿಂದ ನಾವು ಹೇಗೆ ಹೊರಬೇಕು ಎಂಬ ದೃಷ್ಟಿಯಿಂದ ರೋಟ್ರಿ ಇಂಡಿಯಾ ಒಂದು ಉತ್ತಮವಾದ ಪ್ರಾಜೆಕ್ಟನ್ನು ಹಾಕಿದ್ದಾರೆ. ಅದು ಪ್ರಾಜೆಕ್ಟ್ ಪಾಸಿಟಿವ್ ಹೆಲ್ತ್ ಅಂತ. ಇದರಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಜನರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ. ಅವರ BP, ಅವರ ಶುಗರ್ ಅದು ಎಷ್ಟಿದೆ, ಜನರು ಹೆದರ್ತಾರೆ ಅದನ್ನು ಚೆಕ್ ಮಾಡಲಿಕ್ಕೆ. ಹೆದರಿದ ಎಲ್ಲಿಯಾದರೂ ನನಗೆ ಶುಗರ್ ಇದ್ದರೆ ಅಥವಾ BP ಇದ್ದರೆ ನನಗೆ ತುಂಬ ಕಾಯಿಲೆಗಳು ಇರ್ಬೋದು, ಆಸ್ಪತ್ರೆಗೆ ಹೋಗಬೇಕು ಎಂಬ ಒಂದು ಹೆದರಿಕೆ ಇರ್ತದೆ. ಅದರ ಬದಲಿಗೆ ನಾವು ಧೈರ್ಯದಿಂದ ನಮ್ಮಲ್ಲಿ ಏನು ಕೊರತೆಗಳಿವೆ, ನಮ್ಮಲ್ಲಿ ಏನು ಆರೋಗ್ಯದಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ಅರಿವು ಮಾಡಿಕೊಂಡು ಅದಕ್ಕೆ ಬೇಕಾಗುವಂಥ ಉತ್ತಮವಾದ ಒಂದು ಸಲಹೆ ಸೂಚನೆಗಳಲ್ಲಿ ಡಾಕ್ಟ್ರಲ್ಲಿ ತೆಕ್ಕೊಂಡು ಮುಂದೆ ನಮ್ಮ ಜೀವನವನ್ನು ಉತ್ತಮವಾಗಿ ಸಾಗಿಸ್ಬೋದು ಎಂಬುದಾಗಿ ಈ ನಿಟ್ಟಿನಲ್ಲಿ ಇದನ್ನು ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಇದರಲ್ಲಿ ಒಂದು ಏಕ್ ಚಮಚ್ ಕಮ್ 4 ಕದಮ್ ಆಗಿ ಅಂತ ಒಂದು ಸ್ಲೋಗನ್ ಇದೆ. ಅಂದರೆ ನೀವು 1 ಚಮಚ ಮೈದಾ ಇರಲಿ, ಶುಗರ್ ಇರಲಿ, ಎಣ್ಣೆ ಇರಲಿ ಮತ್ತು ಮಸಾಲೆ ಇರಲಿ, ಇದನ್ನು ಕಡಿಮೆ ಮಾಡಿ 4 ಸ್ಟೆಪ್ ನೀವು ಒಂದು ಎಕ್ಸಸೈಸ್ ಮಾಡಿದರೆ ನಿಮ್ಮ ದಿನನಿತ್ಯದ ಕಾರ್ಯಕ್ರಮದಲ್ಲಿ ಇದನ್ನು ಹಮ್ಮಿಕೊಂಡ್ರೆ ಖಂಡಿತವಾಗಿಯೂ ನಾವು ಈ BP ಶುಗರ್ನಿಂದ ಹೊರಬರಬಹುದು. ಈ ನಿಟ್ಟಿನಲ್ಲಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನನ್ನ ಇದರಲ್ಲಿ ನಾವು ಹಾಕಿಕೊಂಡಿದೆ. ಮತ್ತೊಂದು ಸರ್ವೈಕಲ್ ಕ್ಯಾನ್ಸರ್. ಕ್ಯಾನ್ಸರ್ನಲ್ಲಿ ಯಾವುದು ಮದ್ದಿಲ್ಲ, ಅದನ್ನು ನಮಗೆ ಇದುವರೆಗೆ ಅದು ಆಗಲಿಲ್ಲ. ಆದರೆ ಒಂದು ಕ್ಯಾನ್ಸರ್ಗೆ ಈಗಲೂ ಮದ್ದಿದೆ, ವ್ಯಾಕ್ಸಿನ್ ಇದೆ, ಅದು ಸರ್ವೈಕಲ್ ಕ್ಯಾನ್ಸರ್ ಅಂತ. ಅದು ಗರ್ಭಕೋಶದ ರಿಲೇಟೆಡ್ ಇದು ಹೆಂಗಸರಿಗೆ ಬರುವಂಥ ಇದು. ಸೊ ಅದಕ್ಕೆ ವ್ಯಾಕ್ಸಿನ್ ಈಗ ಇದೆ. ಮುಖ್ಯವಾಗಿ ಹೆಂಗಸರಿಗೆ, ಹುಡುಗಿಯರಿಗೆ 12 ವರ್ಷದ ಮೇಲೆ 26 ವರ್ಷದ ಒಳಗಿನ ಹೆಣ್ಮಕ್ಕಳಿಗೆ 2 ಡೋಸ್ ಈ ವ್ಯಾಕ್ಸಿನನ್ನು ಕೊಟ್ಟರೆ ಮುಂದಕ್ಕೆ ಬರುವಂಥ ಕ್ಯಾನ್ಸರ್ನಿಂದ ನಾವು ಅದರಿಂದ ಹೊರಬರ್ಬೋದು. ಸೊ ಅದನ್ನು ಈ ಒಂದು ಪ್ರಾಜೆಕ್ಟನ್ನು ಅವೇರ್ನೆಸ್ ಪ್ರೋಗ್ರಾಮ್ ಇಟ್ಟಿದ್ದೇವೆ. ಅದಕ್ಕೆ ಈಗ ವ್ಯಾಕ್ಸಿನ್ಗೆ ಒಂದು 2700 ರೂಪಾಯಿ ರೇಟ್ ಇದೆ. ಈಗ ಪ್ಯಾನ್ ಇಂಡಿಯಾದ ಮೂಲಕ ರೋಟ್ರಿ ಸಂಸ್ಥೆ ಸಿರಮ್ ಇನ್ಸ್ಟಿಟ್ಯೂಟ್ನ ಪೂನಾವರ್ನಲ್ಲಿ ಮಾತನಾಡಿ ಅದರ ಪ್ರೈಸನ್ನು ಕಡಿಮೆ ಮಾಡುವ ಒಂದು ಮಾತುಕತೆ ನಡೆಯುತ್ತಾ ಉಂಟು. ಅದರ ಒಟ್ಟಿಗೆ ಕೇಂದ್ರ ಸರ್ಕಾರ ಮೋದಿಯವರ ಕಳೆದ ಬಜೆಟ್ನಲ್ಲಿ ಹೇಳಿದ್ದಾರೆ 2026 ಒಳಗಡೆ ಎಲ್ಲ ಹೆಣ್ಣುಮಕ್ಕಳಿಗೆ ವ್ಯಾಕ್ಸಿನ್ ಕೊಡುವಂಥ ಯೋಜನೆಯನ್ನು ಹಾಕುವಂಥ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಈಗ ನಾಡ್ದು ಬಜೆಟ್ ಸೆಷನ್ನಲ್ಲಿ ಇದರ ಬಗ್ಗೆ ಕೂಲಂಕುಷವಾಗಿ ಅವರು ಚರ್ಚೆ ಮಾಡಿ ಈ ಒಂದು ಸರ್ವೈಕಲ್ ಕ್ಯಾನ್ಸರ್ನ ಒಂದು ವ್ಯಾಕ್ಸಿನನ್ನು ಹೊರ ಹಾಕುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಮತ್ತೊಂದು ನಾನು ಸಂಧ್ಯಾ ಸುರಕ್ಷಾ ಬೇಸಿಕಲಿ ಏನಂದರೆ ಸೀನಿಯರ್ ಸಿಟಿಜನ್, ನಮ್ಮ ಹಳ್ಳಿಗಳಲ್ಲಿ ನೋಡಿರ್ಬೋದು, ಪ್ರಾಯದವರಿಗೆ ಬೆಡ್ಡಲ್ಲಿ ಇರ್ತಾರೆ, ಅವರಿಗೆ ಟಾಯ್ಲೆಟ್ ಇರೋದಿಲ್ಲ. ಈ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ವೆಸ್ಟರ್ನ್ ಕಮೋಡ್ ಹಾಕಿ ಅವರಿಗೆ ಒಂದು ಅನುಕೂಲ ಮಾಡುವಂಥ ವ್ಯವಸ್ಥೆಯನ್ನು ರೋಟ್ರಿಯ ಮೂಲಕ ಹಮ್ಮಿಕೊಂಡಿದ್ದೇವೆ. ಅದರೊಟ್ಟಿಗೆ ಸಂಧ್ಯಾ ಸುರಕ್ಷದಲ್ಲಿ ಅದು ವೀಲ್ ಚೇರ್ ಇರಲಿ, ವಾಕರ್ ಇರಲಿ, ಸ್ಟಿಕ್ ಇರಲಿ, ರಿಕ್ಲೈನರ್ ಬೆಡ್ ಇರಲಿ, ಇಂಥದ್ದೆಲ್ಲ ಪ್ರಾಯದವರಿಗೆ ಅನುಕೂಲ ಇಲ್ಲದಂಥ ಒಂದು ಮನೆಗೆ ಇಂಥೊಂದು ಅನುಕೂಲವನ್ನು ಕಲ್ಪಿಸುವಂಥ ಅವಕಾಶವನ್ನು ಸಂಧ್ಯಾ ಸುರಕ್ಷಾ ಮೂಲಕ ನಾವು ಮಾಡಿಕೊಂಡಿದ್ದೇವೆ. ಮತ್ತು ಪ್ರಾಜೆಕ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಅಂತ 4 ಜಿಲ್ಲೆ ನೋಡುವಾಗ ನಿಮಗೆ ಗೊತ್ತಿರ್ಬೋದು. ಈ 4 ಜಿಲ್ಲೆಯಲ್ಲಿ ಬೇರೆ ಬೇರೆ ನೀರಿನ ಸಮಸ್ಯೆಗಳಿವೆ. ದಕ್ಷಿಣ ಕನ್ನಡದಲ್ಲಿರೋ ಸಮಸ್ಯೆ ಕೊಡಗಿನಲ್ಲಿರೋ ಸಮಸ್ಯೆ ಮೈಸೂರಿನಲ್ಲಿರೋ ಸಮಸ್ಯೆ ಚಾಮರಾಜನಗರದಲ್ಲಿ ಇಲ್ಲ. ಇದಕ್ಕೋಸ್ಕರ ನಾವೊಂದು ಅಲ್ಲಿ ಏನು ಕೊರತೆಗಳಿವೆ, ವಾಟರ್ ಮ್ಯಾನೇಜ್ಮೆಂಟ್ ಹೇಗೆ ನಾವು ಈ ಒಂದು ನೀರಿನ ಕೊರತೆಯನ್ನು ನಿಭಾಯಿಸ್ಬೋದು ಎಂಬ ಒಂದು ಒಳ್ಳೆಯ ಉದ್ದೇಶದಿಂದ ನಮ್ಮ ನಿವೃತ್ತಿ ಕೇಂದ್ರದ ರಾಜೇಂದ್ರ ಕಲ್ಬಾವಿ ಇದರ ಚೇರ್ಮನ್ ಆಗಿದ್ದಾರೆ. ಅವರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದು 4ನೇ ಪ್ರಾಜೆಕ್ಟ್. ಆದರೆ 5ನೇ ಪ್ರಾಜೆಕ್ಟ್ ರೋಡ್ ಸೇಫ್ಟಿ. ಎಷ್ಟೋ ನೀವು ನೋಡಿರ್ಬೋದು, ಆಕ್ಸಿಡೆಂಟ್ ಕೇಸ್, ಹೆಲ್ಮೆಟ್ ಇಲ್ಲದೆ, ಸೀಟ್ ಬೆಲ್ಟ್ ಹಾಕದೆ ಜನರು ಅವರ ಮರಣ ಹೊಂದ್ತಾರೆ ಅಥವಾ ಮುಂದೆ ಅವರಿಗೆ ಕೆಲಸ ಮಾಡದಂಥ ಸ್ಥಿತಿಗೆ ಬರ್ತಾರೆ. ಸೊ ಅದಕ್ಕೆ ಒಂದು ಅರಿವು ಮೂಡುವಂಥ ಒಂದು ನಿಟ್ಟಿನಲ್ಲಿ ರೋಡ್ ಸೇಫ್ಟಿಯನ್ನು ಕೂಡ ಇಟ್ಟಿದ್ದೇವೆ. ಅದಲ್ಲದೆ ನಿಮ್ಮ ಎನ್ವೈರ್ಮೆಂಟ್, ಅದು ಜಲಸಿರಿ ಇರಲಿ, ವನಸಿರಿ ಇರಲಿ, ಆರೋಗ್ಯ ಸಿರಿ ಇರಲಿ, ಇಂಥದ್ದೆಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡು 9 ಪ್ರಾಜೆಕ್ಟನ್ನು ನಾವು ಈ ವರ್ಷ ಹಮ್ಮಿಕೊಂಡಿದ್ದೇವೆ. ಅದರೊಟ್ಟಿಗೆ ಬಾಷಿನೊಂದಿಗೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದೆ. ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಎಂದರೆ ಬಾಷ್ನವರು ಈಗ ನಿಮ್ಮ ಊರಿನಲ್ಲಿ ಒಂದು ಯುವಕರ ತಂಡ ಇದೆ, ಅವರಿಗೆ ಮುಂದಿನ ಜೀವನಕ್ಕೆ ಬೇಕಾಗುವಂಥ ಒಂದು ವ್ಯವಸ್ಥೆ ಕಲಿತು ಅವರಿಗೆ ಡಿಗ್ರಿ ಆಗಿರ್ತಿರುತ್ತೆ, ಡಿಪ್ಲೊಮಾ ಆಗಿರ್ತದೆ, ಮುಂದೆ ಏನು ಮಾಡಬೇಕು ಎಂಬುದಾಗಿ ಅವರಿಗೆ ಗೊತ್ತಿರೋದಿಲ್ಲ. ಹಾಗೆ ಬಾಷಿನವರು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಅವರು ಬಂದು ನಮ್ಮ ಊರಿನಲ್ಲಿ ಅವರಿಗೆ ತರಬೇತಿಯನ್ನು ಕೊಡ್ತಾರೆ. 1 ತಿಂಗಳನ್ನ ತರಬೇತಿ ಕೊಟ್ಟು ಅವರಿಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡಿ ಮುಂದೆ ಅವರ ಜೀವನಕ್ಕೆ ಈ ಸರ್ಟಿಫಿಕೇಟ್ ಅವರಿಗೆ
ದಾರಿದೀಪ ಆಗ್ತದೆ ಎಂದು ನಾವು ಅನ್ನಿಸ್ಕೊಂಡಿದ್ದೇವೆ. ಸೊ ಇದಕ್ಕೆ ನಾವು 100 ಸೆಂಟರ್ ಇಂಡಿಯಾದಲ್ಲಿ ಆಗ್ತಾ ಉಂಟು. ಅದರಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾನು ಈಗ 9 ಜಾಗೆಯನ್ನು ಐಡೆಂಟಿಫೈ ಮಾಡಿದ್ದೇವೆ. ಸೊ ಅದನ್ನು 1 ವರ್ಷದಲ್ಲಿ ನಾವು ಹಮ್ಮಿಕೊಳ್ಳುವಂಥ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಅದರ ಒಟ್ಟಿಗೆ ಇವತ್ತೊಂದು ನಾವೊಂದು ಎಗ್ರಿಮೆಂಟ್ ಆಗ್ತಾ ಉಂಟು. ಆಟೋಮೊಬೈಲ್ ಇಂಡಸ್ಟ್ರಿ, ಎಷ್ಟೋ ಮಕ್ಕಳಿಗೆ ಈಗ ಈ ಮೆಕ್ಯಾನಿಕಲ್ ಫೀಲ್ಡಿಗೆ ಬರಲಿಕ್ಕೆ ಸ್ವಲ್ಪ ಅಂಜಿಕೊಳ್ತಾರೆ. ಪುಣೆಯ ಒಂದು ಸಂಸ್ಥೆ ಮುಂದೆ ಬಂದಿದೆ. ಅವರು ನಮ್ಮ ಊರಿಗೆ ಬಂದು ಒಂದು 15-20 ಮಕ್ಕಳು ಎಷ್ಟು ನಾವು ಕೊಡ್ತೇವೆ ಅವರಿಗೆ 15 ದಿವಸದ ಟ್ರೈನಿಂಗ್ ಮಾಡಿ ಮುಂದೆ ಅವರನ್ನು ಯಾವುದಾದ್ರೂ ಕಂಪನಿಗೆ ಉದ್ಯೋಗ ಕೊಡುವಂಥ ಅವಕಾಶವನ್ನು ಈ ಒಂದು ಪ್ರೋಗ್ರಾಮ್ನ ಮೂಲಕ ನಡೀತಾ ಉಂಟು. ಮತ್ತೊಂದು ವಿಶೇಷವಾದ ನಮಗೆ ಭಾಳ ಹೆಮ್ಮೆ ಆಗ್ತಾ ಉಂಟು. ಇನ್ಫೋಸಿಸ್ ಫೌಂಡೇಶನ್ ಅವರು ಮೊನ್ನೆ ನನ್ನಲ್ಲಿ ಬಂದು ಒಂದು ಮಾತುಕತೆ ಆಗಿದೆ. ಇನ್ಫೋಸಿಸ್ನ 8 ಡೈರೆಕ್ಟರ್ಗಳಿವೆ. ಅದರಲ್ಲಿ ಒಬ್ಬರು ದಿನೇಶ್ ಅಂತ, ಅವರ ಒಂದು ಸಂಸ್ಥೆಯಿಂದ ನಮ್ಮ ದಕ್ಷಿಣ ಕನ್ನಡಕ್ಕೆ ಒಂದು ಅನಿಮಲ್ ಕೇರ್ ಸೆಂಟರ್ ಮಾಡಬೇಕು ಎಂಬ ಉದ್ದೇಶ ಅವರಿಗೆ ಉಂಟು. ಅದಕ್ಕೆ ಆಲ್ಮೋಸ್ಟ್ 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ನಾನು ಅದಕ್ಕೆ 1 ಎಕರೆ ಜಾಗ ಬೇಕು. ಆಗ ನರಿಂಗಾನ ಪಂಚಾಯತ್ನಲ್ಲಿ ನಾನು ಅಲ್ಲಿ ನಮ್ಮ ರವೀಂದ್ರ ಶೆಟ್ಟರು ಮತ್ತು ಗಿರೀಶ್ ಆಳ್ವರ ಮೂಲಕ 1 ಎಕರೆ ಜಾಗೆಗೆ ಅಲ್ಲಿ ಪರ್ಮಿಷನ್ ಈಗ ಸಿಗ್ತಾ ಉಂಟು. ಈಗ ಅದರ ಪೇಪರ್ ವರ್ಕ್ ಎಲ್ಲ ನಡೀತಾ ಉಂಟು. ಇದರಲ್ಲಿ ಏನಂದರೆ ಒಂದು ಅನಿಮಲ್ ಕೇರ್ ಸೆಂಟ್ರಲ್ಲಿ ಒಂದು ಆಸ್ಪತ್ರೆಯಾಗಿ ಬರ್ತದೆ. ಅದರೊಟ್ಟಿಗೆ 2 ಆ್ಯಂಬುಲೆನ್ಸ್ ಇರ್ತದೆ. ಈ ಪ್ರಾಣಿಗಳನ್ನು ಎಲ್ಲೆಲ್ಲಿ ಈ ಪೆಟ್ಟು ಗಾಯಾಲಾಗಿ ಇದ್ದ ಪ್ರಾಣಿಗಳನ್ನು ಅಲ್ಲಿ ತಗೊಂಡು ಬಂದು ಅದಕ್ಕೆ ಬೇಕಾಗುವಂಥ ಒಂದು ಶುಶ್ರೂಷೆಗಳನ್ನು ಈ ಇಬ್ಬರು ವೈದ್ಯರನ್ನು ಕೂಡ ನೇಮಕ ಮಾಡಿದ್ದಾರೆ. ಇದನ್ನು ಮೇಲ್ವಿಚಾರಕ್ಕಾಗಿ ನಮಗೆ ಗೊತ್ತಿರ್ಬೋದು, ನಮ್ಮ ಈ ನಾಯಿ ಕೇಂದ್ರದ ಇಲ್ಲೆಲ್ಲ ಇವರೊಂದು ಲೇಡಿ ಇದ್ದಾರೆ, ಶೆಟ್ರು, ಅವರ ಹೆಸರು ಮರ್ತೋಯ್ತು ನನಗೆ, ಯಾರು, ಇಲ್ಲಿ ಸುರೇಖಾ ಶೆಟ್ಟಿಯನ್ನು, ಅವರು ಆ ಮೇಲ್ವಿಚಾರಕಿ ಇಲ್ಲಿ ಕೆಲಸ ಮಾಡಲು ಒಪ್ಪಿಕೊಂಡಿದ್ದಾರೆ. ಸೊ ಇದು ಒಂದು ಒಳ್ಳೆ ಪ್ರಾಜೆಕ್ಟ್. ಅದರೊಟ್ಟಿಗೆ 9 ಗೌರ್ಮೆಂಟ್ ಶಾಲೆ, ಒಂದು ದುರಸ್ತಿಯಲ್ಲಿರೋ ಗೌರ್ಮೆಂಟ್ ಶಾಲೆಯನ್ನು ಅದನ್ನು ಸುಸ್ಥಿಗೆ ತರುವಂಥ ಒಂದು ವ್ಯವಸ್ಥೆಯನ್ನು ಈ ಒಂದು ಫೌಂಡೇಶನ್ ಮೂಲಕ ಮಾಡಲಿಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಮತ್ತೊಂದು ನಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತಲಪಾಡಿ ಹತ್ತಿರ ಒಂದು ಶಾಲೆ ಇದೆ, 100 ವರ್ಷ ಇತಿಹಾಸ ಪುರಾಣವಾದ ಶಾಲೆ. ಆ ಶಾಲೆಯನ್ನು ರೋಟ್ರಿ ಕ್ಲಬ್ ದೇರ್ಲಕಟ್ಟೆ, ರೋಟ್ರಿ ಕ್ಲಬ್ ಬ್ಯಾಂಗ್ಳೂರಿನ ನಾರ್ತ್ ಇವರ ಒಂದು ಜಂಟಿ ಸಹಯೋಗದಲ್ಲಿ ಅದನ್ನೊಂದು ನವೀಕರಣ ಮಾಡಿ ಆ ಒಂದು ಶಾಲೆಯನ್ನು ಒಂದು ಉತ್ತಮ ಹಂತಕ್ಕೆ ತರುವಂಥ ಯೋಜನೆಯನ್ನು ಕೂಡ ಹಮ್ಮಿಕೊಂಡಿದೆ. ಇದು ಎಲ್ಲ ಕಾರ್ಯಕ್ರಮಗಳು ಈ ಪ್ರಸ್ತುತ ಈ ಒಂದು ವರ್ಷದಲ್ಲಿ ಮುಖ್ಯವಾಗಿ ನಡೆಯುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸಾಧಾರಣವಾಗಿ ನಾವು ಆದಷ್ಟು CSR ಫಂಡ್ ಕೂಡ ಕ್ರೋಢೀಕರಿಸುವಂಥ ಒಂದು ವ್ಯವಸ್ಥೆಗೂ ಕೂಡ ನಾವು ಮುಂದುವರಿತಾ ಇದ್ದೇವೆ. ಪದಗ್ರಹಣಕ್ಕಿಂತ ಮುಂಚೆ ಏನಾದರೂ ಫಾರಿನ್ ಟೂರ್ ಇತ್ತು ಸರಿ? ಈಗ ನಾನು ಜಾನ್ವರಿಯಲ್ಲಿ ಅಮೇರಿಕಾಗೆ ಹೋಗಿ ಬಂದೆ. ಫ್ಲೋರಿಡಾದಲ್ಲಿ ಜಾನ್ವರಿಯಲ್ಲಿ ಒಂದು 15 ದಿವಸ ಇದ್ದೆ ಅಲ್ಲಿ. ಫ್ಲೋರಿಡಾದಲ್ಲಿ ಒಂದು 8 ದಿವಸದ ಟ್ರೈನಿಂಗ್ ಆಯಿತು. ಭಾಳ ಉತ್ತಮವಾದ ಟ್ರೈನಿಂಗ್. ಒಂದು 225 ದೇಶದ 200ಕ್ಕಿಂತ ಮಿಕ್ಕಿದ ದೇಶದ ನಮ್ಮ ಬ್ಯಾಚ್ಮೇಟ್ಗಳಿದ್ದರು. ಸೊ ಭಾಳ ಉತ್ತಮವಾಗಿ ಶಿಸ್ತಿನಲ್ಲಿ ನಡೆದಂಥ ಇದು. ಅದಕ್ಕೆ ಭಾಳಷ್ಟು ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಯಾವುದೇ ಒಂದು ಕುಂದುಕೊರತೆ ಇಲ್ಲ. ಆ ಟ್ರೈನಿಂಗ್ ಟೈಮ್ಗೆ ಏನೋ ಆಗಬೇಕು, ಆ ಸಮಯದ ಪರಿಪಾಲನೆ ಎಲ್ಲವನ್ನು ನಾವು ಕಲೀಲಿಕ್ಕೆ ತುಂಬ ಇದೆ. ಈ ಸಂಸ್ಥೆಯ ಮೂಲಕ ಭಾಳ ಉತ್ತಮವಾದ ತರಬೇತಿಯನ್ನು 7 ದಿವಸ ಅಲ್ಲಿ ಫ್ಲೋರಿಡಾದಲ್ಲಿ ನಮಗೆ ಫ್ಲೋರಿಡಾದ ಓರ್ಲ್ಯಾಂಡದಲ್ಲಿ ನಡೆಯಿತು. ಉತ್ತಮವಾಗಿತ್ತು. ಇದು ಒಳ್ಳೆಯ ಅವಕಾಶ ಇದು. ರೋಟೇರಿಯನ್ ಮತ್ತು ರೋಟರಿ ಗವರ್ನರ್ ವಿಕ್ರಮ್ ದತ್ತ ಅವರ ಜೊತೆಗೆ ಮಾತನಾಡ್ತಾ ಇದ್ದೇವೆ. ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಬರ್ತೇವೆ. ಈ ಮನೆಯ ಶೈನ್ ವಾಪಸ್ ತರೋದು ಅಸಾಧ್ಯ. ಯಾವಾಗ ಪೇಂಟ್ ಮಾಡಿದ್ದು ಅನ್ನೋದು ಮುಖ್ಯ ಅಲ್ಲ, ಹಿಂಗ್ ಶೈನ್ ಹೊಡೆಯುತ್ತೆ ಅನ್ನೋದು ಮುಖ್ಯ. Surfacoat Paints, shining since 1979. ಸೂಪರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ತೊಕ್ಕೋಟು ಕಲ್ಲಾಪು ಯೂನಿಟಿ ಸಭಾಂಗಣದ ಬಳಿ ನಿಮ್ಮ ಬಂಗಾರದ ಬದುಕಿಗಾಗಿ. ಗೋಲ್ಡ್, ಡೈಮಂಡ್ಸ್ ಆ್ಯಂಡ್ ಜೆಮ್ಸ್, 3 ಅಂತಸ್ತುಗಳ ಸುಂದರ ರಚನೆ, ಅದರೊಳಗೆ ಚಿನ್ನ, ಬೆಳ್ಳಿ, ವಜ್ರ ವೈಢೂರ್ಯಗಳ ನವನವೀನ ಶೈಲಿಯ ಆಭರಣಗಳ ಭಂಡಾರ.
ಸೂಪರ್ ಗೋಲ್ಡ್ ಅಂಡ್ ಡೈಮಂಡ್ಸ್, NS66, ಕಲ್ಲಾಪು, ತೊಕ್ಕೊಟ್ಟು, ಮಂಗಳೂರು. ಯಾವಾಗ ಇದೆ ಪದಗ್ರಹಣ? ನನ್ನ ಪದಗ್ರಹಣ 30ನೇ ತಾರೀಕಿಗೆ ಸೈಂಟ್ ಸೆಬೆಸ್ಟಿನ್ ಬೆಂದೂರು ಅಲ್ಲಿ ನಡೆಯಲಿದ್ದು, ವಿಜಯವಾಡದ ಅತ್ಯಂತ ದೊಡ್ಡ ಕ್ಲಬ್ ಭಾರತ ದೇಶದ, ಜಗತ್ತಿನಂತ ಹೇಳ್ಬೋದು. ವಿಜಯವಾಡದಲ್ಲಿ ಅದು ಸಾಧಾರಣ 900 ಮೆಂಬರ್ ಇದ್ದಾರೆ ಸದಸ್ಯರದರಲ್ಲಿ. ಅದರ ಮುಖ್ಯ ಒಬ್ಬ ಸದಸ್ಯರಾದ ಸ್ಯಾಮೋವ ಅವರು ಭಾಳಷ್ಟು ಒಳ್ಳೆಯ ಟ್ರೈನರ್ ಅವರು ಕೂಡ. ಹಿಂದಿನ ರೋಟ್ರಿ ಇಂಟರ್ನ್ಯಾಷನಲ್ ಅಧ್ಯಕ್ಷರ ಅವರ ಒಂದು ಟೀಮ್ನಲ್ಲಿದ್ದರು. ಅವರು ಬಂದು ನನ್ನನ್ನು ಪದಗ್ರಹಣ ಮಾಡ್ತಾಯಿದ್ದಾರೆ. ಅದರೊಟ್ಟಿಗೆ ನಮ್ಮ ಕುಂದಾಪುರದವರಾದ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಅಭಿನಂದನ್ ಶೆಟ್ಟಿ ಇದ್ದಾರೆ. ಅಭಿನಂದನ್ ಶೆಟ್ಟಿನೊಟ್ಟಿಗೆ ನಾನು ಕೆಲಸ ಮಾಡುವಂಥ ಸಂಸ್ಥೆ ಕುಣಿಲ್ ಸಂಸ್ಥೆಯ ಚೇರ್ಮನ್ ಮತ್ತು MD ಅವರು ಕೂಡ ಬರ್ತಿದ್ದಾರೆ, ಡಾಕ್ಟರ್ ಫಕ್ರುದ್ದೀನ್ ಕುಣಿಲ್ ಮತ್ತು ಮೊಹಮ್ಮದ್ ಹನೀಫ್ ಅಡ್ಕ. ಮತ್ತು ನನ್ನ ಹಿಂದಿನ 15 ವರ್ಷ ನಾನು ನೌಕಾದಳದಲ್ಲಿದ್ದೆ. ನೌಕಾದಲ್ಲಿರುವಾಗ ನನ್ನ ಇಲ್ಲಿನ ಮೆಂಟರ್, ನನ್ನ ಮಾರ್ಗದರ್ಶಕ ಅಂದರೆ ಕರ್ನಲ್ NS ಭಂಡಾರಿ ಮತ್ತು ಬ್ರಿಗೇಡಿಯರ್ IN ರೈ. ಅವರಿಬ್ಬರು ಕೂಡ ನಮ್ಮನ್ನು ಹಾರೈಸಲು ಬರ್ತಾಯಿದ್ದಾರೆ. ಮತ್ತು ಚಾಮರಾಜನಗರದಿಂದ ಮಂಗಳೂರಿನವರೆಗಿನ 87 ಕ್ಲಬ್ಬಿನ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ನಮ್ಮ ಎಲ್ಲ ಸದಸ್ಯರು ಆದಷ್ಟು ಬರ್ತಾರೆ. ಒಂದು 800ರಿಂದ 1000 ಜನ ಬರುವಂಥ ಒಂದು ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ. ಸೊ ಇದು ಬೆಳಿಗ್ಗೆ 10:30 ಗಂಟೆಗೆ ಆರಂಭಗೊಂಡಿದ್ದು 10:30ರಿಂದ 11 ಗಂಟೆವರೆಗೆ ಒಂದು ಸಣ್ಣ ಮನೋರಂಜನಾ ಕಾರ್ಯಕ್ರಮ ಇಟ್ಟಿದ್ದೇವೆ ನಮ್ಮ ಸ್ಥಳೀಯ ರೋಟ್ರಿಯ ಮಕ್ಕಳಿಂದ. ಆನಂತರ ಸರಿಯಾಗಿ 11 ಗಂಟೆಗೆ ಕಾರ್ಯಕ್ರಮ ಶುರುವಾಗಿದ್ದು, ನಮ್ಮ ಹಿಂದಿನ ಗವರ್ನರ್ HR ಕೇಶವ್, ಈಗ ಪ್ರಸ್ತುತ HR ಕೇಶವ್, ನಮ್ಮ HR ರಂಗನಾಥ್ ಅವರ ತಮ್ಮ, ಪಬ್ಲಿಕ್ ಟಿವಿಯ ಅವರು ಅಧಿಕಾರ ನನಗೆ ಹಸ್ತಾಂತರ ಮಾಡಲಿದ್ದಾರೆ. ಆನಂತರ ಏನೆಲ್ಲ ಮುಂದಿನ ಅವಧಿಯಲ್ಲಿ ಏನೆಲ್ಲ ಪ್ರಾಜೆಕ್ಟ್ಗಳು ಆಗಬೇಕು ಅದರ ಒಂದು ಸಣ್ಣ ಜನರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇದೆ. ಅದರ ಒಟ್ಟಿಗೆ ಪ್ರಾಜೆಕ್ಟ್ ಪಾಸಿಟಿವ್ ಹೆಲ್ತ್ AJ ಹಾಸ್ಪಿಟಲ್ ಅವರ ಸಿಬ್ಬಂದಿ ಡಾಕ್ಟರ್ ಶಿವಶಂಕರ್ ಅವರ ನೇತೃತ್ವದಲ್ಲಿ ಬಂದಂಥ ಎಲ್ಲ ಜನರ BP, ಶುಗರ್ ಮತ್ತು ಅವರ ನೋ ಯುವರ್ ಇಂಡೆಕ್ಸ್ ಅಂತ ಈ ಎಲ್ಲ ಒಂದು ಹೆಲ್ತ್ ಚೆಕಪ್ ಕಾರ್ಯಕ್ರಮ ಅಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರ ಒಟ್ಟಿಗೆ ನಮ್ಮೊಂದು ಗ್ಲೋಬಲ್ ಗ್ರಾಂಟಿನ ನಿಮ್ಗೆ ಗೊತ್ತಿರ್ಬೋದು, 2 ಮ್ಯಾಂಗ್ಳೂರು ಕ್ಲಬ್ನ ಮಾಡಿದಂಥ ಗ್ಲೋಬಲ್ ಗ್ರಾಂಟ್, ಒಂದು ಕ್ಯಾನ್ಸರ್ ಅವೇರ್ನೆಸ್ ಒಂದು ವೆಹಿಕಲ್ ಇದೆ, ಎನೋಪಯದವರಿಗೆ ಅದನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಬ್ಲಡ್ ಬ್ಯಾಂಕ್ನ ಒಂದು ವೆಹಿಕಲ್ ಇದೆ, ಅದು ನಮ್ಮ ರೆಡ್ ಕ್ರಾಸ್ನವರು ಎನೋಪಯವರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಈ 2 ವೆಹಿಕಲ್ ಕೂಡ ಅಲ್ಲಿಗೆ ಬರುವ ಒಂದು ಕಾರ್ಯಕ್ರಮ ಇಟ್ಟಿದ್ದೇವೆ, ಜನರಿಗೆ ಒಂದು ಗೊತ್ತಾಗಲಿ ರೋಟ್ರಿ ಏನು ಮಾಡ್ತಾಯಿದೆ. ಅದರೊಟ್ಟಿಗೆ ಜನರಿಗೆ ಒಂದು ಭಾಳಷ್ಟು ನಿಮಗೆ ಗೊತ್ತಿರಲಿಕ್ಕಿಲ್ಲ, ಈಗಿನ ನಮ್ಮ ಲೇಡಿ ಕೋಶನ್ ಆಸ್ಪತ್ರೆಗೆ ಹೋದರೆ ಅಲ್ಲಿ ಮೂಲೆಯಲ್ಲಿ ನಿಮಗೆ ರೋಟ್ರಿಯ ಒಂದು ಸ್ಟಿಕ್ಕರ್ ಸಿಗ್ಬೋದು. ಅದು ಅಲ್ಲಿ NSU ಇರ್ಬೋದು, ಅಥವಾ ಮೊನ್ನೆ ತಾನೇ ಕೆಲವು ನಮಗೆ ಮಕ್ಕಳಿಗೆ ಕೊಡುವಂಥ ಒಂದು ಇನ್ಕ್ಯುಬುಲೇಟರ್ ವ್ಯವಸ್ಥೆ ಇರ್ಬೋದು. ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಇಂಡಿಯಾದಲ್ಲಿ 7 ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಇದೆ, ಅದರಲ್ಲಿ ಒಂದು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಇರೋದು ನಮ್ಮ ಲೇಡಿ ಕೋಶನ್ನಲ್ಲಿ. ಸೊ ನಮಗೆ ಭಾಳ ಹೆಮ್ಮೆ ಆಗ್ತಿದೆ. ದಕ್ಷಿಣ ಕನ್ನಡದಲ್ಲಿ ರೋಟ್ರಿಯ ಮೂಲಕ ವೆನ್ಲಾಕ್ ಮತ್ತು ಲೇಡಿ ಕೋಶನಲ್ಲಿ ಸಾಧಾರಣ 3.5ರಿಂದ 4 ಕೋಟಿಯ ಒಂದು ಎಕ್ವಿಪ್ಮೆಂಟ್ ನಾವು ಅಲ್ಲಿ ಕೊಟ್ಟಿದ್ದೇವೆ. ಇದೆಲ್ಲ ಆದದ್ದು ರೋಟ್ರಿಯ ಒಂದು ನಮ್ಮ ದಾನಿಗಳ ಒಂದು ನೆರವಿನಿಂದಾಗಿ ಅಂತ ಹೇಳ್ಬೋದು. ಗವರ್ನರ್ ಆಗಿದ್ದೀರಿ ಸರ್, ತಳಮಟ್ಟದಿಂದ ದೇವರಿಂದ ಅವಕಾಶವನ್ನು ಕೊಟ್ಟಿದ್ದೀರಿ. ಕೊನೆಯ ಮಾತು. ನನ್ನ ಜೀವನ 60 ವರ್ಷ ಇನ್ನೂ ಆಗ್ತಾ ಉಂಟು. ಇನ್ನೊಂದು 2 ವರ್ಷದಲ್ಲಿ 60 ವರ್ಷ ಪ್ರಾಯ ಆಗ್ಬೋದು. ಇದು ನನ್ನ 4 ಹಂತದಲ್ಲಿ ಬೆಳೆದಿದ್ದೇನೆ. 15 ವರ್ಷ ನನ್ನ ಬಾಲ್ಯ, 15ರಿಂದ 17 ವರ್ಷ, 17ರಿಂದ ಒಂದು 32 ವರ್ಷದವರೆಗೆ ನನ್ನ ನೌಕಾದಳದ ಜೀವನ. ಆ ನಂತರ ಒಂದು 20 ವರ್ಷ ಒಂದೇ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ, ಈಗಲೂ ಕೂಡ ಅದೇ ಸಂಸ್ಥೆಯಲ್ಲಿದ್ದೇನೆ, ಕುಣಿಲ್ ಸಂಸ್ಥೆಯಿಂದ. ನಂತರ ಒಂದು 15 ವರ್ಷ ನನ್ನ ರೋಟ್ರಿಯ ಜೀವನ. ಈ ಜೀವನದ ಎಲ್ಲೋ ನಾವೇನು ದೊಡ್ಡ ಶ್ರೀಮಂತರೇನಲ್ಲ, ದೊಡ್ಡ ಹಣ ಏನು ಮಾಡಲಿಲ್ಲ, ಚಿಕ್ಕ ಸಂಸಾರ, ನೆಮ್ಮದಿಯ ಸಂಸಾರ ಅಂತ ಹೇಳ್ಬೋದು. ಇದ್ದ ನನ್ನ ಪೆನ್ಷನ್ ಇರಲಿ ಅಥವಾ ನಾನು ಸಂಸ್ಥೆಯಲ್ಲಿ ಮಾಡುವ ಕೆಲಸದ ಸಂಬಳದಲ್ಲಿರಲಿ ಜೀವನವನ್ನು ಸಾಕ್ತಾ ಇದ್ದೇನೆ. ನಾನು ಸಂತೋಷವಾಗಬೇಕಂತ ಇರಬೇಕು ಅಂತಿದ್ದರೆ 4 ಹಂತದಲ್ಲಿ ನನ್ನಷ್ಟಿಗೆ ನಾನು ಗಮನ ಮಾಡುವಾಗ ನನ್ನ ಸ್ನೇಹಿತರು, ಮುಖ್ಯವಾಗಿ ನನ್ನ ಒಳ್ಳೆಯ ಸ್ನೇಹಿತರಿಂದಾಗಿ ನೆಮ್ಮದಿಯ ಜೀವನ ಕರೀತಿದೆ. ನನ್ನ ಬಾಲ್ಯ ಕಷ್ಟದಲ್ಲಿದ್ದರೂ ಕೂಡ ನನ್ನ ಸ್ನೇಹಿತರು, ನನ್ನ ಮಿತ್ರರು, ನೆರೆಕೆರೆಯವರು ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ನೋಡಿಕೊಂಡಿದ್ದಾರೆ. ಅದೇ ಗೌರವವನ್ನು ನಾನು ಇಟ್ಟಿದ್ದೇನೆ. ಅದೇ ರೀತಿ ನೌಕಾದಳದಲ್ಲಿ ನಾನು ಉತ್ತಮವಾಗಿ ಮೂಡಿಬರಲು ಮುಖ್ಯ ಕಾರಣ ನನ್ನ ಸ್ನೇಹಿತರು. ಈಗಲೂ ಕೂಡ ನನ್ನೊಂದಿಗೆ ಅವರು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ನಂತರ ನಾನು ಒಂದೇ ಸಂಸ್ಥೆಯಲ್ಲಿ 25 ವರ್ಷದಿಂದ ಕೆಲಸ ಮಾಡಬೇಕು ಅಂತ ಇದ್ದರೂ ಕೂಡ
ನನ್ನ ಒಟ್ಟಿಗೆ ಉದ್ಯೋಗ ಮಾಡಿದ್ದು ನನ್ನ ಸಹೋದ್ಯೋಗಿಗಳು, ನನ್ನ ಚೇರ್ಮನ್ ಇರಲಿ ಅಥವಾ ನನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಇರಲಿ, ನಾವೆಲ್ಲ ಒಂದೇ ಕುಟುಂಬದ ಕೆಲಸ ಮಾಡಿದ ಕಾರಣ ಇದ್ದೇವೆ. ಅದೇ ರೀತಿ ರೋಟ್ರಿಯಲ್ಲಿ ಕೂಡ ಈ ಒಂದು ಹುದ್ದೆಗೆ ಬರಬೇಕು ಅಂತಿದ್ದರೆ ಎಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಗೆಳೆತನ ಈ ಮುಖ್ಯವಾಗಿ. ಸೊ ನಾನು ಜೀವನದಲ್ಲಿ ಅದು ಎಲ್ರಿಗೂ ಒಂದು ಸಂದೇಶ ಏನು ಕೊಡೋದೇನೆಂದರೆ, ನಾವು ಒಳ್ಳೆ ಸಂತೋಷದಿಂದ ಇರಬೇಕು ಅಂತಿದ್ರೆ ನಮ್ಮಲ್ಲಿ ಉತ್ತಮ ಗೆಳೆಯರು ಬೇಕು. ಅವರೊಂದಿಗೆ ನಾವು ವಿಶ್ವಾಸದಿಂದ ಇದ್ದರೆ ಖಂಡಿತವಾಗಿಯೂ ಜೀವನವು ಭಾಳ ನೆಮ್ಮದಿಯಲ್ಲಿರುತ್ತೆ. ಹಣ ಮತ್ತು ಆಸ್ತಿ ಅದು ಇದು ಯಾವುದು ಮುಖ್ಯವಲ್ಲ. ಖಂಡಿತವಾಗಿಯೂ ನಮಗೆ ಬೇಕಾದ್ದು ಜನರ ಪ್ರೀತಿ, ಜನರ ವಿಶ್ವಾಸ ಮತ್ತು ಗೆಳೆತನ. ಇಷ್ಟು ಇದ್ದರೆ ನಿಮ್ಮ ಜೀವನ ಸಾರ್ಥಕ ಅಂತ ನಾನು ಎನ್ನಿಸ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಇಂದಿನ ಹೇಗಿದ್ದೀರಿ ಸರ್. ಇನ್ನೊಬ್ಬ ಅತಿಥಿಯ ಜೊತೆಗೆ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿಯಾಗ್ತೇವೆ. ಅಲ್ಲಿವರೆಗೆ ವಂದನೆಗಳು. ಭದ್ರ